ಏನಿಷ್ಟ ಆಯಿತು ನಿಮಗೆ? ತುಂಬ ಲವ್ ಸ್ಟೋರಿ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಸೀನು ಭಾಳ ಚೆನ್ನಾಗಿದೆ, ಖುಷಿ ಪಿಕ್ಚರ್ ನೋಡಿ ಮೋಸ ಆಗಲ್ಲ, ಪಿಕ್ಚರ್ ಚೆನ್ನಾಗಿದೆ, ನೋಡೋಕ್ಕೆ ಇಂಟ್ರೆಸ್ಟ್ ಆಗುತ್ತೆ, ಏನು ಹೇಳ್ಬೋದು ಭಾಳ ಖುಷಿ ಕೊಡುತ್ತೆ. ಚೆನ್ನಾಗಿದೆ, ಇಷ್ಟ ಆಯಿತು. ಹೇಗಿತ್ತು ಸಿನಿಮಾ? ಸರಿಯಾಗಿತ್ತು ಸರಿಯಾಗಿತ್ತು ಪುಟ ಹೇಗಿತ್ತು ಸರ್? ಸರಿಯಾಗಿತ್ತು 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 ಏನಿಷ್ಟ ಆಯ್ತು ಸರ್? ಜನರಿಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹಾಂ ಸರಿಯಾಗಿತ್ತು. ಏನಿಷ್ಟ ಆಯ್ತು ಸರ್? ಹಾಂ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಒಂದು ಸಕಲಾಗಿದೆ. ಪ್ರೀತಿ ಪ್ರೇಮ ಅಂದ್ರೇನು, ನಿಜವಾದ ಸಾಧನೆ ಅಂದ್ರೇನು ಸಕಲ ಮಾಡಿದೆ, ಸಕಲಾಗಿದೆ. ತುಂಬ ಮನದ ಕಡಲು ತುಂಬ ಅದ್ಭುತ ಚೆನ್ನಾಗಿದೆ. ಧನ್ವಂತರಿ ಬಗ್ಗೆ, ಪಾರಂಪರಿಕ ವೈದ್ಯರ ಬಗ್ಗೆ ಇದು ತುಂಬ ರೂಪಿಸಿದ್ದಾರೆ ಫಿಲಮಲ್ಲಿ. ಈ ಒಳ್ಳೆ ಮೆಸೇಜ್ ಇದೆ, ಚೆನ್ನಾಗಿ ಬರಲಿ, ಮೂಡು ಬರಲಿ ಮನದ ಕಡಲು. ಹೇಗಿತ್ತು ಸರ್? ಏನಿಷ್ಟ? ಸರಿಯಾಗಿತ್ತು ಸಿನಿಮಾ? ಸರಿಯಾಗಿತ್ತು ಸಿನಿಮಾ? ಸಿನಿಮಾ ಲೊಕೇಶನ್ ತುಂಬ ಇಷ್ಟ ಆಯಿತು. ಲೊಕೇಶನ್ ತುಂಬ ಚೆನ್ನಾಗಿದೆ. ಇಬ್ಬರು ಹುಡುಗಿಯರನ್ನು ತುಂಬ ಸುಂದರವಾಗಿದ್ದಾರೆ. ಅಷ್ಟೇ ಸುಂದರವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಆಗಲಿ ಹೀರೋ ಆಗಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಲ್ಲ ಹೋಲಿಕೆ ಮಾಡೋಕ್ಕಾಗಲ್ಲ, ಅದು ಬೇರೆ ಇದು ಬೇರೆ. ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಏನಿಷ್ಟ ಆಯಿತು ನಿಮಗೆ? ಸ್ಟೋರಿ ಚೆನ್ನಾಗಿದೆ. ಹೇಗಿತ್ತು ಸಿನಿಮಾ? ಚೆನ್ನಾಗಿದೆ. ಏನಿತ್ತು ಸಿನಿಮಾ? ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ನೈಸ್ ಮೂವಿ, ಚೆನ್ನಾಗಿದೆ. ಹೇಗಿತ್ತು ಸಿನಿಮಾ? ಸರ್ ಹೇಗಿತ್ತು ಸಿನಿಮಾ? ಏನಿಷ್ಟ ಆಯಿತು ನಿಮಗೆ? ಇಷ್ಟ ಆಯಿತು, ಚೆನ್ನಾಗಿತ್ತು, ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಸರಿಯಾಗಿತ್ತು ಸಿನಿಮಾ? ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಹಾಂ ಪರವಾಗಿಲ್ಲ, ಚೆನ್ನಾಗಿತ್ತು. ಫ್ಲವರ್ಸ್ ಥರ ಇದೆ. ಲಾಸ್ಟ್ ಫೈನಲ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್. ಥ್ಯಾಂಕ್ ಯು. ಏನಿಷ್ಟ ಆಯಿತು ನಿಮಗೆ? ನನಗೆ ಲವ್ ಸ್ಟೋರಿ ಸೂಪರ್ ಇಷ್ಟ. ಸೂಪರ್ ಇಷ್ಟ ಆಯಿತು. ಹೇಗಿತ್ತು ಸಿನಿಮಾ? ಹೇಗಿತ್ತು? ತುಂಬ ಚೆನ್ನಾಗಿದೆ. ನ್ಯೂ ಜನ್ರೇಷನ್ಗೆ ಒಳ್ಳೆ ಪಾಠ ಇದೆ. ಮೆಸೇಜು ಕೂಡ ಚೆನ್ನಾಗಿದೆ. ಪಿಕ್ಚರು ಚೆನ್ನಾಗಿದೆ. ಹೀರೋ ಹೀರೋಯಿನ್ ಸಕ್ಕದಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಏನು ಇಷ್ಟ ಆಯಿತು ನಿಮಗೆ? ಹಾಡು ಚೆನ್ನಾಗಾಯಿತು. ಹಾಂ, ಆಮೇಲಿಂದ ಆ್ಯಕ್ಟಿಂಗು ಚೆನ್ನಾಗಿದೆ. ಆ್ಯಕ್ಟಿಂಗು ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್. ಥ್ಯಾಂಕ್ ಯು ಅಮ್ಮ. ಏನು ಇಷ್ಟ ಆಯ್ತು ಸರ್? ಎಲ್ಲ ಚೆನ್ನಾಗಿ, ಓವರಾಲ್ ವೆರಿ ಗುಡ್. ನೋಡ್ಬೋದು. ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ. ಥ್ಯಾಂಕ್ ಯು. ಸಿನಿಮಾ ಹೇಗೆ ಅನ್ನಿಸ್ತು? ರಾಶಿಕಾ ಅಂಜಲಿ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರತಿಭೆಗಳನ್ನ Okay. ಪ್ರೋತ್ಸಾಹಿಸಿ ಎಲ್ಲರೂ ನಿಮಗೆ? ಮೂವಿನ ಹಾಂ, ಥಿಯೇಟರ್ಗೆ ಬಂದು ನೋಡಿ. ಜೈ ಕನ್ನಡ. ನಿಮಗೆ ಏನು ಇಷ್ಟ ಆಯಿತು ಸಿನಿಮಾ? ನನಗೆ ರಾಶಿಕಾ ಸೂಪರ್ ಅಂತೂ ಇಮೋಷನ್ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ಓಕೆ, ವೆರಿ ಇಮೋಷನಲ್ ಆಗಿತ್ತು. ನೈಸ್ ನೈಸ್. ಚೆನ್ನಾಗಿದೆ ಬ್ರದರ್. ಸಿನಿಮಾದಲ್ಲಿ ಏನಂದರೆ ನನಗೆ ಆ ಮೆಸೇಜ್ ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ನೋವನ್ನ ಮರೆತು ಜನಗಳು ಬದುಕಬೇಕು, ಎಷ್ಟೇ ನೋವಿದ್ರು ಸಾಯುವಷ್ಟು ನೋವಿದ್ರು ಬದುಕಬೇಕಂತೇಳಿ ಯೋಗರಾಜ್ ಭಟ್ ನಿಜವಾಗ್ಲೂ ರೈಟಿಂಗಿಗೆ ನನ್ನ ಫ್ಯಾನ್ಸ್ ನಿಜವಾಗ್ಲೂ. ಒಂದು ಪ್ರತಿಯೊಂದು ಸಿನಿಮಾದಲ್ಲಿ ಏನಾದರೂ ಒಂದು ತಲೆಯಲ್ಲಿ ಕೂಡ ಬಿಟ್ಬಿಡ್ತಾರೆ, ಒಂದು ವಿಷಯ ಕಚಗುಳಿ, ಆ ಒಂದು ಕತೆ, ಆ ಸ್ಕ್ರೀನ್ ಪ್ಲೇ. ಆಮೇಲೆ ಈ ಥರ ಲೊಕೇಶನ್ಸಲ್ಲಿ ನಿಜವಾಗ್ಲೂ ಸಿನಿಮಾ ಮಾಡೋದು ತುಂಬ ಕಷ್ಟ. ಅದನ್ನು ಮಾಡಿದ್ದಾರೆ, ಬೇರೆ ಥರ ಪ್ರಪಂಚ ತೋರಿಸಿದ್ದಾರೆ. ಥಿಯೇಟ್ರಿಂದ ಆಚೆ ಬಂದು ನನಗೆ ಏನು ಅನಿಸ್ತಂದರೆ ಮಳೆಯಲ್ಲಿ ನೆನ್ಪಟ್ಟೇನೋ ಅಂತ ಅನಿಸ್ಬೋದು. ನಿಜವಾಗ್ಲೂ ಮನದ ಕಡಲು ಎಷ್ಟು ಅದ್ಭುತವಾಗಿದೆ ಟೈಟ್ಲ್ ಅಂದರೆ. ಆ ಹೀರೋ ನಿಜವಾಗ್ಲೂ ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ಲೊಕೇಶನ್ಸು, ಆ BGM, ಸ್ಕ್ರೀನ್ ಪ್ಲೇ, ಡೈಲಾಗು. ಎಂಡ್ ಆಫ್ ದ ಡೇ ಯೋಗರಾಜ್ ಭಟ್ ಒಂದು ಫ್ಲೇವರ್ ಕಾಣಿಸುತ್ತೆ. ಫೈಟ್ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ ಅಂದರು ಆ ಸಾಂಗ್ಸು, ಆ ಲಿರಿಕ್ಕು, ಆ ಕತೆ ಕಾಡ್ತದೆ. ಇಷ್ಟ ಆಯಿತು. ಸ್ಟೋರಿ ಇಸ್ ವೆರಿ ಗುಡ್. ನ್ಯಾರೇಷನ್ ಮಾತ್ರ ಬ್ಯೂಟಿಫುಲ್ ಮಾಡಿದ್ದಾರೆ. ಆ್ಯಂಡ್ ನಮಗೆಲ್ಲೋ ಸಿನಿಮಾ ನೋಡ್ತೀವಿ ಅನ್ಸೋದೇ ಇಲ್ಲ, ಎಲ್ಲೋ ಸೀಶೋರಲ್ಲಿ ಇದ್ದೀವಿ, ಕಡಲಲ್ಲಿ ಇದ್ದೀವಿ ಅಂತ ಅನಿಸುತ್ತೆ ನಮಗೂ ಕೂಡ. ಆ್ಯಂಡ್ ದಟ್ ಬಾಯ್ ಪರ್ಟಿಕ್ಯುಲರ್ಲಿ ಸುಮುಖ ಇದನ್ನು ವಂಡರ್ಫುಲ್ ಜಾಬ್. ಈ ವೆರಿ ಸ್ಮಾರ್ಟ್. ಆ್ಯಂಡ್ ಆ್ಯಕ್ಷನ್ ಕೂಡ ಅವ್ನ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ. ಮೂವಿ ಇಸ್ ವೆರಿ ಗುಡ್. ಸರ್, ಮನದ ಕಡಲು ಸಿನಿಮಾ ತುಂಬ ಸೂಪರಾಗಿದೆ. ಫಸ್ಟಿಂದ ಲಾಸ್ಟ್ ತನಕ ಒಳ್ಳೆ ಮೇಕಿಂಗ್ ಇದೆ, ಒಳ್ಳೆ ಪ್ಲೇಸ್ ಇದೆ. ನಾವು ನೋಡಿಲ್ಲ ಆ ಥರ ಪ್ಲೇಸ್ಗಳು. ನಾವೆಲ್ಲ ಸಿನಿಮಾದಲ್ಲಿ ಫಾರಿನು ಆ ಕಡೆ ಈ ಕಡೆ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಅಂಥ ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಇದೆ. ಅದನ್ನು ಯೋಗರಾಜ್ ಭಟ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಮಲೆನಾಡು ಪ್ಲೇಸು ಹೆಂಗಿದೆ ಅಂತಂದರೆ ಯಾವ ಫಾರಿನ್ ಸೀನ್ ಇಲ್ಲ, ಆ ಥರ ಸೀನ್ ಇದೆ. ಜೊತೆಗೆ ಪ್ರತಿಯೊಂದು ಆ್ಯಕ್ಟರು ಸಹ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಅಂತೂ ಸರ್ ಯೋಗರಾಜ್ ಭಟ್ ಅಂತಂದರೆ ಅವರು ವಿಶೇಷ, ಅವ್ರದ್ದೇ ಡೈರೆಕ್ಷನ್ ಅನ್ನೋದು ವಿಶೇಷವಾಗಿರ್ತದೆ. ಸಿನಿಮಾ ಅಂತೂ ಸೂಪರಾಗಿದೆ. ಪ್ರತಿಯೊಂದು ಸೀನು ಸಹ ಮನಸ್ಸು ಮುಟ್ಟುವಂಥದ್ದು. ಅದು ಲೇಡೀಸ್ ಹೀರೋಯಿನ್ಗಳು ಇಬ್ಬರು ಇದ್ದಾರಲ್ಲ, ಅವರು ಒಬ್ರಿಗಿಂತ ಒಬ್ಬರು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಅಂತೂ ಎಕ್ಸ್ಟ್ರಾಡನರಿ. ಆ ಸಿಚುವೇಶನ್ನು, ಮೇಕಿಂಗ್, ಪ್ರತಿಯೊಂದೂ ಅವ್ನ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಈ ಸಿನಿಮಾ 100 ಡೇಸ್ ಓಡಲಿ ಸರ್. ಓಕೆ, ಥ್ಯಾಂಕ್ ಯು.